ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸರ್ ಇದ್ದಾರೆ. ಸರ್, ನಿನ್ನೆ ಕೋಲಾರದ ಒಂದು ಕಾಂಗ್ರೆಸ್ ಪಾಳ್ಯದಲ್ಲೇ ಒಂದು ಕಡೆ ಅಸಮಾಧಾನ ಭುಗಿಲೆದ್ದಿತ್ತು, ಒಂದು ರಾಜೀನಾಮೆ ಕೊಡುವಂಥ ಹಂತಕ್ಕೂ ಕೂಡ ಹೋಗಿತ್ತು. ಇವತ್ತು CM ಜೊತೆ ಸಭೆ ಕೂಡ ಮಾಡಿದ್ದಾರೆ. ಸರ್, ಏನೆಲ್ಲ ಚರ್ಚೆ ಆಯಿತು? ನೋಡಿ, ನಿನ್ನೆ ನಡೆದಂಥ ಘಟನೆ ಬಗ್ಗೆ ಭಾಳ ಗಂಭೀರವಾಗಿ ಪರಿಗಣಿಸಿದರು. ಪಕ್ಷದ ಹೈಕಮಾಂಡ್ ಕೂಡ ಇದನ್ನು ಭಾಳ ಎಚ್ಚರಿಕೆ ದಾಟಿಯಲ್ಲಿ ನಮಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ವಿಚಾರದ ಬಗ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅಧ್ಯಕ್ಷರು ಅವರು ಇದು ಪಕ್ಷದ ಹಿತದೃಷ್ಟಿಯಿಂದ ಇದು ಸರಿಯಾದ ರೀತಿ ಅಲ್ಲ ಅಂತ ಹೇಳಿದ್ದಾರೆ. ನಮಗೂ ಅದರ ಅರಿವಾಗಿದೆ. ಅಚಾತುರ್ಯಕ್ಕೆ ನಾವು ವಿಷಾದವನ್ನು ವ್ಯಕ್ತಪಡಿಸಿದ್ದೀವಿ. ಆ ರೀತಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಸಾಧ್ಯ ಮುಂದೆ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದೀವಿ. ಈಗ ಅವರು ನಮ್ಮ ಏನು ವಿಷಯಗಳಿತ್ತು ಆ ವಿಷಯಗಳ ಬಗ್ಗೆ ಎಲ್ಲ ಮಾಹಿತಿ ಇದೆ. ಅವರು ನಾವು ಪಕ್ಷದ ಗೆಲುವಿಗಾಗಿ ನಾವು ಸೂಕ್ತವಾದಂಥ ಅಭ್ಯರ್ಥಿಯನ್ನು ನಾವು ಕೊಡ್ತೀವಿ, ಅದಕ್ಕೆ ತಾವೆಲ್ಲ ಬದ್ಧವಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅವರ ಮಾತಿಗೆ ಗೌರವ ಕೊಟ್ಟು ನಾವು ಅವರ ಮಾತಿಗೆ ಬದ್ಧವಾಗಿರ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೀವಿ. ನಾವು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರು ತೆಗೆದುಕೊಳ್ತಕ್ಕಂಥ ನಿಲುವು ಹೈಕಮಾಂಡ್ ಏನು ಸೂಚನೆ ಕೊಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಸರ್, ನಿನ್ನೆ ಅಸಮಾಧಾನ ಆಗಿರುವಂಥದ್ದು ಮುನಿಯಪ್ಪ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡೋದು ಅನ್ನುವಂಥದ್ದೇ ವಿಚಾರವನ್ನು ಶಾಸಕರು ತಾವು ಕೂಡ ಎಲ್ಲರೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸರ್, ಇವತ್ತು ಅವರಿಗೆ ಏನಾದರೂ ಟಿಕೆಟ್ ಕೊಡೋದಾದರೆ ನೀವು ಬೆಂಬಲ ಮಾಡ್ತೀರಾ, ಅವರಿಗೆ ಸಪೋರ್ಟ್ ಮಾಡ್ತೀರಾ, ಏನು ಆಯಿತು ಅಂತ? ನೋಡಿ, ಎಲ್ಲ ವಿಚಾರಗಳು ಅವರ ಗಮನದಲ್ಲಿದೆ. ಅದರಿಂದ ಮತ್ತೊಮ್ಮೆ ಯಾವುದೇ ವಿಚಾರ ನಾನು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಅವರು ಪಕ್ಷದ ಗೆಲುವಿಗೆ ಏನು ಮಾಡಬೇಕು ಅಂತಕ್ಕಂಥದ್ದು ನಾವು ಮಾಡ್ತೀವಿ. ಪಕ್ಷದ ಗೆಲುವು ಮುಖ್ಯನಾ ಅಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ನಮಗೆ ಕೇಳಿದ್ರು. ಪಕ್ಷದ ಗೆಲುವು ಮುಖ್ಯ ಅಂತ ಹೇಳಿದ್ದೀವಿ. ಅದಕ್ಕೆ ನೀವು ಬದ್ಧವಾಗಿರಬೇಕು ಅಂದರೂ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತು ಹೇಳಿದ್ವಿ. ಸರ್, ನಿನ್ನೆ ವಿಧಾನ ಪರಿಷತ್ನ ಕಚೇರಿಯಲ್ಲ ಒಂದು ಕಡೆ ಕೋಲಾರದ ಕಾಂಗ್ರೆಸ್ನ ಒಂದು ರಾಜಕೀಯ ಸೆಣಸಾಟಕ್ಕೆ ಕಾರಣವಾಯ್ತಾ ಅನ್ನುವಂಥ ಒಂದು ಚರ್ಚೆ. ಸರ್, ಇಲ್ಲ, ನಿನ್ನೆ ನಡೆದಂಥ ಘಟನೆ ಈಗ ನಾನು ಆಗಲೇ ಹೇಳಿದ್ದೀನಿ, ನಾವು ಆ ಒಂದು ಗಳಿಗೆಯಲ್ಲಿ ನಾವು ಅಚಾತುರ್ಯ ಆಗಿದೆ, ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ಇದಿಷ್ಟು ಸಚಿವರಿಂದ ಸುಧಾಕರ್ ಅವರು ಮಾತಾಡಿದ್ದು. ಕ್ಯಾಮ್ರಾ ಪರ್ಸನ್ ರಾಜ್ ಜೊತೆ ಬಸವರಾಜ್, ರಾಜ್ ನ್ಯೂಸ್, ಬೆಂಗಳೂರು.